ಇವತ್ತು ಒಂದು ರೀತಿಯಲ್ಲಿ ಐತಿಹಾಸಿಕ ದಿನ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಶುಭಾಂಶು ಶುಕ್ಲಾ ಯಾನವನ್ನ ಕೈಗೊಂಡಿದ್ದಾರೆ. ಇದರಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತ 7 ಪ್ರಯೋಗಗಳು ನಡೆಯುತ್ತೆ. ಅದರಲ್ಲೂ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ 4 ಪ್ರಯೋಗಗಳು ನಡೆಯುತ್ತೆ. ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತದ ಶುಭಾಂಶು ಶುಕ್ಲಾ ಅಂತರಿಕ್ಷಯಾನ, ನಾಸಾದ ಆಕ್ಸಿಯೋಮ್ ನೌಕೆಯಲ್ಲಿ ಪ್ರಯಾಣ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆಯನ್ನಿಡಲು ಮುನ್ನುಡಿ ಬರೆದಾಗಿದೆ. ಭಾರತದ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾನಿಗಳು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಭಕ್ಕೆ ಹಾರಿದ್ದಾರೆ. ಮಧ್ಯಾಹ್ನ 12:01ಕ್ಕೆ ಸರಿಯಾಗಿ ಆಕ್ಸಿಯೋಮ್ ನೌಕೆಯನ್ನ ಹೊತ್ತು ಫಾಲ್ಕನ್ 9 ರಾಕೆಟ್ ನಭಕ್ಕೆ ಚಿಮ್ಮಿದೆ. ನೌಕೆಯಲ್ಲಿ ಅಮೆರಿಕ, ಭಾರತ, ಪೋಲೆಂಡ್, ಹಂಗೇರಿ ದೇಶದ 4 ಗಗನಯಾತ್ರಿಗಳು ಇದ್ದಾರೆ. 4 ಗಗನಯಾತ್ರಿಗಳು 14 ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 60 ವೈಜ್ಞಾನಿಕ ಪ್ರಯೋಗ ನಡೆಸಲಿದ್ದಾರೆ. ಬಾಹ್ಯಾಕಾಶದ ಗುರುತ್ವಾಕರ್ಷಣೆ, ಜೀವನ, ಬಯೋಲಾಜಿಕಲ್, ಭೂಮಿ ವೀಕ್ಷಣೆ, ಮೆಟೀರಿಯಲ್ ಸೈನ್ಸ್ ಬಗ್ಗೆ ಸಂಶೋಧನೆ ಮಾಡಲಿದ್ದಾರೆ. ಮಗನ ಸಾಧನೆ ಕಂಡು ತಾಯಿ ಕಣ್ಣಲ್ಲಿ ಆನಂದ ಬಾಷ್ಪ. ಶುಭಾಂಶು ಶುಕ್ಲಾ ಅಂತರಿಕ್ಷಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಂತೆ ಲಕ್ನೋದಲ್ಲಿ ಕುಳಿತು ನೇರ ಪ್ರಸಾರ ನೋಡ್ತಾ ಇದ್ದ ತಾಯಿಯ ಕಣ್ಣಲ್ಲಿ ನೀರು ಬಂದಿತ್ತು. ಸಂತೋಷದಿಂದ ತಮ್ಮ ಪುತ್ರನ ಸಾಧನೆಗೆ ಸಂತೃಪ್ತಿ ವ್ಯಕ್ತಪಡಿಸಿದರು. हर माँ को अपने बच्चे की चिंता होती है, वो थोड़ी दूर जाता है तो चिंता होती है, हमारा बेटा तो इतनी दूर जा रहा है इसलिए चिंता तो थोड़ी है, लेकिन वो खुशी के आंसू थे, कोई दिक्कत वाली बात नहीं है. ठीक है, अब अच्छा लग रहा है. ನಾವೀಗ ಭೂಮಿ ಸುತ್ತುತ್ತಿದ್ದೇವೆ. ಜೈ ಹಿಂದ್, ಜೈ ಭಾರತ. ಶುಭಾಂಶು ಶುಕ್ಲಾ ಮೊದಲ ಬಾಹ್ಯಾಕಾಶ ಸಂದೇಶ. नमस्कार मेरे प्यारे देशवासियों, व्हाट अ राइड. 40 साल बाद हम वापस अंतरिक्ष में पहुंच गए हैं और कमाल की राइड थी. ಬಾಹ್ಯಾಕಾಶ ಪಯಣದ ಮಾರ್ಗ ಮಧ್ಯೆ ನಾಸಾ ಕಂಟ್ರೋಲ್ ರೂಮ್ಗೆ ಶುಕ್ಲಾ ಸಂದೇಶ ರವಾನಿಸಿದ್ದಾರೆ. ರಾಕೆಟ್ನಲ್ಲಿರುವ ಇತರ ವಿಜ್ಞಾನಿಗಳನ್ನ ಮಾತಾಡಿಸಿದ್ದಾರೆ. ಅವರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಬಳಿಕ ನಾವೀಗ ಭೂಮಿ ಸುತ್ತುತ್ತಿದ್ದೇವೆ, ಜೈ ಹಿಂದ್, ಜೈ ಭಾರತ ಎಂದಿದ್ದಾರೆ. ಶುಭಾಂಶು ಶುಕ್ಲಾ ಶತಕೋಟಿ ಭಾರತೀಯರ ಕನಸು ಹೊತ್ತು ಅಂತರಿಕ್ಷ ಯಾನ ಕೈಗೊಂಡಿದ್ದಾರೆ. ಅವರ ಪ್ರಯತ್ನ ಯಶಸ್ವಿಯಾಗಿ ಭವಿಷ್ಯದ ಯೋಜನೆಗಳಿಗೆ ಕೊಡುಗೆ ನೀಡಲಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವತ್ತು ಒಂದು ರೀತಿಯಲ್ಲಿ ಐತಿಹಾಸಿಕ ದಿನ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಶುಭಾಂಶು ಶುಕ್ಲಾ ಯಾನವನ್ನ ಕೈಗೊಂಡಿದ್ದಾರೆ. ಇದರಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತ 7 ಪ್ರಯೋಗಗಳು ನಡೆಯುತ್ತೆ. ಅದರಲ್ಲೂ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ 4 ಪ್ರಯೋಗಗಳು ನಡೆಯುತ್ತೆ. ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತದ ಶುಭಾಂಶು ಶುಕ್ಲಾ ಅಂತರಿಕ್ಷಯಾನ, ನಾಸಾದ ಆಕ್ಸಿಯೋಮ್ ನೌಕೆಯಲ್ಲಿ ಪ್ರಯಾಣ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆಯನ್ನಿಡಲು ಮುನ್ನುಡಿ ಬರೆದಾಗಿದೆ. ಭಾರತದ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾನಿಗಳು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಭಕ್ಕೆ ಹಾರಿದ್ದಾರೆ. ಮಧ್ಯಾಹ್ನ
12:01 ಸರಿಯಾಗಿ ಆಕ್ಸಿಯೋಮ್ ನೌಕೆಯನ್ನ ಹೊತ್ತು ಫಾಲ್ಕನ್ 9 ರಾಕೆಟ್ ನಭಕ್ಕೆ ಚಿಮ್ಮಿದೆ. ನೌಕೆಯಲ್ಲಿ ಅಮೆರಿಕ, ಭಾರತ, ಪೋಲೆಂಡ್, ಹಂಗೇರಿ ದೇಶದ 4 ಗಗನಯಾತ್ರಿಗಳು ಇದ್ದಾರೆ. ಗಗನಯಾತ್ರಿಗಳು 14 ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 60 ವೈಜ್ಞಾನಿಕ ಪ್ರಯೋಗ ನಡೆಸಲಿದ್ದಾರೆ. ಬಾಹ್ಯಾಕಾಶದ ಗುರುತ್ವಾಕರ್ಷಣೆ, ಜೀವನ, ಬಯೋಲಾಜಿಕಲ್, ಭೂಮಿ ವೀಕ್ಷಣೆ, ಮೆಟೀರಿಯಲ್ ಸೈನ್ಸ್ ಬಗ್ಗೆ ಸಂಶೋಧನೆ ಮಾಡಲಿದ್ದಾರೆ. ಮಗನ ಸಾಧನೆ ಕಂಡು ತಾಯಿ ಕಣ್ಣಲ್ಲಿ ಆನಂದ ಬಾಷ್ಪ. ಶುಭಾಂಶು ಶುಕ್ಲಾ ಅಂತರಿಕ್ಷಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಂತೆ ಲಕ್ನೋದಲ್ಲಿ ಕುಳಿತು ನೇರ ಪ್ರಸಾರ ನೋಡ್ತಾ ಇದ್ದ ತಾಯಿಯ ಕಣ್ಣಲ್ಲಿ ನೀರು ಬಂದಿತ್ತು. ಸಂತೋಷದಿಂದ ತಮ್ಮ ಪುತ್ರನ ಸಾಧನೆಗೆ ಸಂತೃಪ್ತಿ ವ್ಯಕ್ತಪಡಿಸಿದರು. हर माँ को अपने बच्चे की चिंता होती, वो थोड़ी दूर जाता है तो चिंता होती है, हमारा बेटा तो इतनी दूर जा रहा है इसलिए चिंता तो थोड़ी है, लेकिन वो खुशी के आंसू थे, कोई दिक्कत वाली बात नहीं है. ठीक है, अब अच्छा लग रहा है. ನಾವೀಗ ಭೂಮಿ ಸುತ್ತುತ್ತಿದ್ದೇವೆ. ಜೈ ಹಿಂದ್, ಜೈ ಭಾರತ. ಶುಭಾಂಶು ಶುಕ್ಲಾ ಮೊದಲ ಬಾಹ್ಯಾಕಾಶ ಸಂದೇಶ. नमस्कार मेरे प्यारे देशवासियों, व्हाट अ राइड. 40 साल बाद हम वापस अंतरिक्ष में पहुंच गए हैं और कमाल की राइड थी. ಬಾಹ್ಯಾಕಾಶ ಪಯಣದ ಮಾರ್ಗ ಮಧ್ಯೆಯೇ ನಾಸಾ ಕಂಟ್ರೋಲ್ ರೂಮ್ಗೆ ಶುಕ್ಲಾ ಸಂದೇಶ ರವಾನಿಸಿದ್ದಾರೆ. ರಾಕೆಟ್ನಲ್ಲಿರುವ ಇತರ ವಿಜ್ಞಾನಿಗಳನ್ನ ಮಾತಾಡಿಸಿದ್ದಾರೆ. ಅವರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಬಳಿಕ ನಾವೀಗ ಭೂಮಿ ಸುತ್ತುತ್ತಿದ್ದೇವೆ, ಜೈ ಹಿಂದ್, ಜೈ ಭಾರತ ಎಂದಿದ್ದಾರೆ. ಶುಭಾಂಶು ಶುಕ್ಲಾ ಶತಕೋಟಿ ಭಾರತೀಯರ ಕನಸು ಹೊತ್ತು ಅಂತರಿಕ್ಷ ಯಾನ ಕೈಗೊಂಡಿದ್ದಾರೆ. ಅವರ ಪ್ರಯತ್ನ ಯಶಸ್ವಿಯಾಗಿ ಭವಿಷ್ಯದ ಯೋಜನೆಗಳಿಗೆ ಕೊಡುಗೆ ನೀಡಲಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವತ್ತು ಒಂದು ರೀತಿಯಲ್ಲಿ ಐತಿಹಾಸಿಕ ದಿನ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಶುಭಾಂಶು ಶುಕ್ಲಾ ಯಾನವನ್ನ ಕೈಗೊಂಡಿದ್ದಾರೆ. ಇದರಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತ 7 ಪ್ರಯೋಗಗಳು ನಡೆಯುತ್ತೆ. ಅದರಲ್ಲೂ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ 4 ಪ್ರಯೋಗಗಳು ನಡೆಯುತ್ತೆ. ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತದ ಶುಭಾಂಶು ಶುಕ್ಲಾ ಅಂತರಿಕ್ಷಯಾನ, ನಾಸಾದ ಆಕ್ಸಿಯೋಮ್ ನೌಕೆಯಲ್ಲಿ ಪ್ರಯಾಣ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆಯನ್ನಿಡಲು ಮುನ್ನುಡಿ ಬರೆದಾಗಿದೆ. ಭಾರತದ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾನಿಗಳು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಭಕ್ಕೆ ಹಾರಿದ್ದಾರೆ. ಮಧ್ಯಾಹ್ನ 12:01 ಸರಿಯಾಗಿ ಆಕ್ಸಿಯೋಮ್ ನೌಕೆಯನ್ನ ಹೊತ್ತು ಫಾಲ್ಕನ್ 9 ರಾಕೆಟ್ ನಭಕ್ಕೆ ಚಿಮ್ಮಿದೆ. ನೌಕೆಯಲ್ಲಿ ಅಮೆರಿಕ, ಭಾರತ, ಪೋಲೆಂಡ್, ಹಂಗೇರಿ ದೇಶದ 4 ಗಗನಯಾತ್ರಿಗಳು ಇದ್ದಾರೆ. 4 ಗಗನಯಾತ್ರಿಗಳು 14 ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 60 ವೈಜ್ಞಾನಿಕ ಪ್ರಯೋಗ ನಡೆಸಲಿದ್ದಾರೆ. ಬಾಹ್ಯಾಕಾಶದ ಗುರುತ್ವಾಕರ್ಷಣೆ, ಜೀವನ, ಬಯೋಲಾಜಿಕಲ್, ಭೂಮಿ ವೀಕ್ಷಣೆ, ಮೆಟೀರಿಯಲ್ ಸೈನ್ಸ್ ಬಗ್ಗೆ ಸಂಶೋಧನೆ ಮಾಡಲಿದ್ದಾರೆ. ಮಗನ ಸಾಧನೆ ಕಂಡು ತಾಯಿ ಕಣ್ಣಲ್ಲಿ ಆನಂದ ಬಾಷ್ಪ. ಶುಭಾಂಶು ಶುಕ್ಲಾ ಅಂತರಿಕ್ಷಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಂತೆ ಲಕ್ನೋದಲ್ಲಿ ಕುಳಿತು ನೇರ ಪ್ರಸಾರ ನೋಡ್ತಾ ಇದ್ದ ತಾಯಿಯ ಕಣ್ಣಲ್ಲಿ ನೀರು ಬಂದಿತ್ತು. ಸಂತೋಷದಿಂದ ತಮ್ಮ ಪುತ್ರನ ಸಾಧನೆಗೆ ಸಂತೃಪ್ತಿ ವ್ಯಕ್ತಪಡಿಸಿದರು.
हर माँ को अपने बच्चे की चिंता होती, वो थोड़ी दूर जाता है तो चिंता होती है। हमारा बेटा तो इतनी दूर जा रहा है, इसलिए चिंता तो थोड़ी थोड़ी है, लेकिन वो खुशी के आंसू थे, कोई दिक्कत वाली बात नहीं है। ठीक है, अब अच्छा लग रहा है। ನಾವೀಗ ಭೂಮಿ ಸುತ್ತುತ್ತಿದ್ದೇವೆ. ಜೈ ಹಿಂದ್, ಜೈ ಭಾರತ. ಶುಭಾಂಶು ಶುಕ್ಲಾ, ಮೊದಲ ಬಾಹ್ಯಾಕಾಶ ಸಂದೇಶ. नमस्कार मेरे प्यारे देशवासियों, व्हाट अ राइड। 40 साल बाद हम वापस अंतरिक्ष में पहुंच गए हैं और कमाल की राइड थी। ಬಾಹ್ಯಾಕಾಶ ಪಯಣದ ಮಾರ್ಗ ಮಧ್ಯೆ ನಾಸಾ ಕಂಟ್ರೋಲ್ ರೂಮ್ಗೆ ಶುಕ್ಲಾ ಸಂದೇಶ ರವಾನಿಸಿದ್ದಾರೆ. ರಾಕೆಟ್ನಲ್ಲಿರುವ ಇತರ ವಿಜ್ಞಾನಿಗಳನ್ನ ಮಾತಾಡಿಸಿದ್ದಾರೆ. ಅವರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಬಳಿಕ ನಾವೀಗ ಭೂಮಿ ಸುತ್ತುತ್ತಿದ್ದೇವೆ, ಜೈ ಹಿಂದ್, ಜೈ ಭಾರತ ಎಂದಿದ್ದಾರೆ. ಶುಭಾಂಶು ಶುಕ್ಲಾ ಶತಕೋಟಿ ಭಾರತೀಯರ ಕನಸು ಹೊತ್ತು ಅಂತರಿಕ್ಷ ಯಾನ ಕೈಗೊಂಡಿದ್ದಾರೆ. ಅವರ ಪ್ರಯತ್ನ ಯಶಸ್ವಿಯಾಗಿ ಭವಿಷ್ಯದ ಯೋಜನೆಗಳಿಗೆ ಕೊಡುಗೆ ನೀಡಲಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.